ಮಲೆನಾಡ ಸೌಂದರ್ಯ, ಪ್ರಕೃತಿಯ ಮಡಿಲಿನಲ್ಲಿ ಜನಿಸಿದಂತಹ ಒಬ್ಬ ಪುಟ್ಟ ಹುಡುಗ ಕರ್ನಾಟಕದ ಆತ್ಮವಾಗ್ತಾರೆ. ನಾನಿವತ್ತು ನಿಮಗೆ ಹೇಳಕ್ಕೆ ಹೊರಟಿರುವಂತಹ ಕತೆ ಸಾಮಾನ್ಯ ಕಥೆಯಲ್ಲ. ಯುಗದ ಕವಿ, ಜಗದ ಕವಿ, ನಿಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಕವಿ ಕುವೆಂಪುರವರ ಕಥೆ. ಸುಮನ್ ಟಿವಿ ಕನ್ನಡ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. 1904 ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಗಿ. ಮಲೆನಾಡಿನ ಮಳೆ, ಕಾಡು, ಪ್ರಕೃತಿಯ ಮಡಿಲಿನಲ್ಲಿ ಸೀತಮ್ಮ ಮತ್ತು ವೆಂಕಟಪ್ಪನವರಿಗೆ ಜನಿಸಿದಂಥವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ಕುವೆಂಪು ಎಂದೇ ಪ್ರಸಿದ್ಧರಾಗ್ತಾರೆ. ಅವರ ಬಾಲ್ಯದಲ್ಲಿ ಮರಗಳು, ಗಿಡಗಳು, ಹಕ್ಕಿಗಳ ಕಲರವ, ಮಳೆ ಇವೆಲ್ಲವೂ ಅವರ ಸ್ನೇಹಿತರಾಗ್ತಾರೆ. ಇದೆಲ್ಲದರ ಜೊತೆ ಇದ್ದಂಥ ಒಡನಾಟ ಅವರನ್ನ ವಿಕಸನಗೊಳಿಸುತ್ತೆ. ಮುಂದೊಂದು ದಿನ ಇವರು ಅವರ ಪದಗಳ ಮೂಲಕ ಇಡೀ ಕರ್ನಾಟಕವೇ ತನ್ನತ್ತ ನೋಡುವಂತೆ ಮಾಡ್ತಾರೆ. ಮೊದಲಿಗೆ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕೆಲ ಕಾಲ ಮುಂದುವರಿಸಿ, ನಂತರದಲ್ಲಿ ಪ್ರೌಢ ಶಿಕ್ಷಣಕ್ಕಾಗಿ ಮೈಸೂರಿಗೆ 1918ರಲ್ಲಿ ಹೋಗ್ತಾರೆ. 1918ರಲ್ಲಿ ಮೈಸೂರಿನಲ್ಲಿ ಅವರು ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ ಹಾಗೂ 1924ರಲ್ಲಿ ಪದವಿಯ ಅಧ್ಯಯನಕ್ಕಾಗಿ ಮಹಾರಾಜ ಕಾಲೇಜ್ಗೆ ಸೇರ್ಕೊಳ್ತಾರೆ. ಆಗೆಲ್ಲ ಮೈಸೂರು ಕೇವಲ ಒಂದು ಸಿಟಿಯಾಗಿ ಮಾತ್ರ ಇರಲಿಲ್ಲ. ಸಂಸ್ಕೃತಿ, ಸಾಹಿತ್ಯ, ಫಿಲಾಸಫಿ ಇದೆಲ್ಲವೂ ಜೀವಂತವಾಗಿದ್ದಂಥ ಊರು. ಆ ಊರು ಕುವೆಂಪುರವರ ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಉಪನಿಷತ್ಗಳು, ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನ, ರಾಮಕೃಷ್ಣ ಪರಮಹಂಸರ ಕೃತಿಗಳು ಇವೆಲ್ಲವೂ ಹಾಗೂ ಪಾಶ್ಚಾತ್ಯ ಲಿಟ್ರೇಚರ್ ಸಹ ಕುವೆಂಪುರವರನ್ನು ಆಕರ್ಷಣೆ ಮಾಡ್ತಾ ಬರುತ್ತೆ. ವಿಲಿಯಂ ಶೇಕ್ಸ್ಪಿಯರ್ದಿರ್ಬೋದು, ಹಾಗೆ ವರ್ಡ್ಸ್ವರ್ತ್, ಮಿಲ್ಟನ್ ಇವರ ಸಾಹಿತ್ಯಗಳು ಕುವೆಂಪುರವರನ್ನು ಆಕರ್ಷಣೆಗೊಳಿಸ್ತಾ ಇರುತ್ತೆ. ಅವರು ಸಹ ಇಂಗ್ಲಿಷ್ನಲ್ಲಿ ಸಾಹಿತಿಗಳಾಗಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ BA ಮತ್ತು MA ಪದವಿಯನ್ನು ಸಹ ಮಾಡ್ತಾರೆ. ಇದೇ ಸಮಯದಲ್ಲಿ BM ಶ್ರೀಕಂಠಯ್ಯನವರ, ತಳುಕಿನ ವೆಂಕಣ್ಣಯ್ಯನವರ ಮತ್ತು AR ಕೃಷ್ಣಶಾಸ್ತ್ರಿಗಳವರ ಮಾರ್ಗದರ್ಶನವೂ ಸಹ ಸಿಗುತ್ತೆ. ಅವರು ಇಂಗ್ಲಿಷ್ನಲ್ಲಿ ಸಾಹಿತಿಗಳಾಗಬೇಕು, ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ನಾನು ಮುಂದುವರಬೇಕು ಅನ್ನುವಂಥ ಕನಸನ್ನು ಸಹ ಇಟ್ಕೊಂಡಿರ್ತಾರೆ. ಆದರೆ ಅವರ ಜೀವನದಲ್ಲಿ ಆಗುವಂತಹ ಒಂದೇ ಒಂದು ಘಟನೆ ಈ ಒಂದು ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಸುಮಾರು 1922ರ ಸರಿಸುಮಾರಿಗೆ ಒಂದು ಬಾರಿ ಶ್ರೀರಂಗಪಟ್ಟಣಕ್ಕೆ ಐರಿಷ್ ಕವಿಯಾದಂಥ ಜೇಮ್ಸ್ ಕಝನ್ಸ್ ಅವರು ಬಂದಿರ್ತಾರೆ. ಇವರು 1922ರಲ್ಲಿ ಕುವೆಂಪುರವರು ಬಿಗಿನರ್ಸ್ ಮ್ಯೂಸ್ ಅನ್ನುವಂತಹ ಇಂಗ್ಲಿಷ್ ಕವನ ಒಂದನ್ನು ಪ್ರಕಟಿಸಿರ್ತಾರೆ. ಅದನ್ನು ತಗೊಂಡು ಹೋಗಿ ಜೇಮ್ಸ್ ಕಝನ್ ಅವರಿಗೆ ಓದೋದಕ್ಕೆ ಕೊಡ್ತಾರೆ. ಕುವೆಂಪುರವರನ್ನು ಅವರು ಚೆನ್ನಾಗಿ ಹೊಗಳ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನಲ್ಲಿ ಕುವೆಂಪುರವರು ಇರ್ತಾರೆ. ಆದರೆ ಜೇಮ್ಸ್ ಕಝನ್ ಅವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಕುವೆಂಪುರವರ ದೃಷ್ಟಿಕೋನವನ್ನೇ ಬದಲಾಯಿಸಿ ಬಿಡುತ್ತೆ. ಜೇಮ್ಸ್ ಕಝನ್ ಅವರು ಕೇಳ್ತಾರೆ, ನೀವು ಇಂಗ್ಲಿಷ್ ಅಲ್ಲ, ನಿಮ್ಮ ಮಾತೃಭಾಷೆಯಲ್ಲಿ ಬರೆದಂಥ ಯಾವುದಾದ್ರೂ ಒಂದು ವರ್ಕ್ ಇದ್ದರೆ, ಕೃತಿ ಇದ್ದರೆ ಅದನ್ನು ತಂದುಕೊಡಿ ಅಂತ ಹೇಳಿ ಕೇಳ್ತಾರೆ. ಆಗ ಅವ್ರು ಕೇಳಿದಂಥ ಒಂದು ಪ್ರಶ್ನೆ ಕುವೆಂಪುರವರ ಭ್ರಮೆ ಏನಾಗಿತ್ತು, ಇಂಗ್ಲಿಷ್ ಸಾಹಿತ್ಯಕ್ಕೆ ಮಾತ್ರ ಮಾನ್ಯತೆ ಇದೆ, ಮನ್ನಣೆ ಇದೆ ಅನ್ನುವಂಥದ್ದು, ಆ ಭ್ರಮೆ ಅಲ್ಲಿಯೇ ಮುರಿದು ಬೀಳುತ್ತೆ. ಅಂದಿನಿಂದ ನಾನು ಬರೆದ್ರೆ ಕೇವಲ ಕನ್ನಡದಲ್ಲಿ ಮಾತ್ರ ಬರಿತೀನಿ ಅನ್ನುವಂಥ ಪಣವನ್ನು ತೊಡ್ತಾರೆ. 1924ರಲ್ಲಿ ಅಮಲನ ಕತೆ ಅನ್ನುವಂಥ ಕೃತಿಯನ್ನು ಪ್ರಕಟಿಸ್ತಾರೆ. 1924ರಿಂದ 1989ರವರೆಗೆ ಸುಮಾರು 75ಕ್ಕೂ ಹೆಚ್ಚು ವೈವಿಧ್ಯಮಯ ಸಾಹಿತ್ಯದ ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅಗಾಧವಾದ ಕೊಡುಗೆಯನ್ನು ಕೊಡ್ತಾರೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾ ಹೋಗ್ತಾರೆ. 1920 ಮತ್ತು 30ರ ಸರಿಸುಮಾರಿಗೆ ಕುವೆಂಪುರವರು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸತನವನ್ನು ತಂದಿದಂತಹ ಕವಿ ಅಂತಲೇ ಹೊರಹೊಮ್ಮಿರ್ತಾರೆ. ಆಗೆಲ್ಲ ಸಾಹಿತ್ಯ ಬಹಳಷ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ಇರ್ತಾ ಇತ್ತು. ಇವರ ಒಂದು ಬರವಣಿಗೆ ಹೊಸತನವನ್ನು ತಂತು.
ಭಾವನಾತ್ಮಕ ಬರವಣಿಗೆ ಇತ್ತು ಕುವೆಂಪು ಅವರ ಕೃತಿಗಳಲ್ಲಿ. ಅವರ ಬರವಣಿಗೆಯಲ್ಲಿ ಮಲೆನಾಡಿತ್ತು, ಪ್ರಕೃತಿ ಇತ್ತು, ಕಾಡಿನ ಸೌಂದರ್ಯವಿತ್ತು, ಒಂದು ರೀತಿಯಲ್ಲಿ ಎಮೋಷನಲ್ ಕನೆಕ್ಷನ್ ಇತ್ತು. ಇವೆಲ್ಲವೂ ಸಾಕಷ್ಟು ಹೊಸತನವನ್ನ ತಂತು ಸಾಹಿತ್ಯ ಕ್ಷೇತ್ರದಲ್ಲಿ. ಹಾಗೆ ಅವರು ಮಾನವತಾವಾದಿಯಾಗಿದ್ರು. ಆಗೆಲ್ಲ ಎಜುಕೇಷನ್ ಸಿಸ್ಟಮ್ ಅಲ್ಲಿರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಮೇಲು ಕೀಳು ಇಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಅಂತಹ ಕಾಲದಲ್ಲಿ ಅವರ ಕೃತಿಗಳು, ಅವರ ದೃಷ್ಟಿಕೋನ, ಅವರ ಬರವಣಿಗೆ ಒಂದು ರೀತಿಯಾಗಿ ಬೋಲ್ಡ್ ಆಗಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕೆಲವರಿಗೆ ಇವರ ಒಂದು ವಿಷನ್ ಆಗಿ ಕಾಣಿಸಿದ್ರೆ ಕೆಲವರಿಗೆ ಅದು ಆಘಾತಕಾರಿಯಾಗಿ ಕಾಣಿಸ್ತಾ ಇತ್ತು. ವರ್ಷಗಳೇ ಕಳೆಯುತ್ತೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪುರವರು ಈಗಾಗಲೇ ಒಂದು ಬಲಿಷ್ಠವಾದಂತಹ ಧ್ವನಿಯಾಗಿರ್ತಾರೆ. ಉದಯರವಿ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಮಗಳು, ಈ ರೀತಿಯಾಗಿ ಅನೇಕ ಕೃತಿಗಳು, ಪದ್ಯಗಳು, ಪ್ರಬಂಧಗಳು, ನಾಟಕಗಳು, ಇನ್ನು ಹಲವಾರು ಕಾರ್ಯಗಳನ್ನು ಅವರು ಮಾಡಿರ್ತಾರೆ. ಆದರೂ ಇನ್ನೂ ಏನೋ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡಿರ್ತಾರೆ. ಆ ಗುರಿಯ ಫಲವೇ ಶ್ರೀರಾಮಾಯಣ ದರ್ಶನಂ. ಆಗೆಲ್ಲ ರಾಮಾಯಣ ಅಂತಂದ್ರೆ ಒಂದು ಪೌರಾಣಿಕ ಕಥೆಯಾಗಿರುತ್ತೆ. ಆದರೆ ಕುವೆಂಪುರವರಿಗೆ ಅದು ಪೌರಾಣಿಕ ಕಥೆಯಾಗಿ ಕಾಣೋದಿಲ್ಲ. ರಾಮ ಒಬ್ಬ ಹೀರೋ, ರಾವಣ ವಿಲನ್ ಅಷ್ಟೇ ಅಂತ ಅಂದ್ಕೊಂಡಿದ್ದಂತಹ ಜನರಿಗೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡ್ತಾರೆ. ಕುವೆಂಪುರವರ ನಿಟ್ಟಿನಲ್ಲಿ ಅದು ಮನುಷ್ಯನ ಒಳಗಿನ ಒಂದು ಸಂಘರ್ಷದ ಕಥೆಯಾಗಿರುತ್ತೆ. ಧರ್ಮ ಮತ್ತು ಅಹಂಕಾರದ ಕಥೆಯಾಗಿ ನೋಡ್ತಾರೆ ಅವರು ಅದನ್ನ. ಅಧಿಕಾರ ಮತ್ತು ನೀತಿಯ ಕಥೆಯಾಗಿ ನೋಡ್ತಾರೆ. ಹೀಗೆ ಒಂದು ಹೊಸ ದೃಷ್ಟಿಕೋನವನ್ನ ಇಟ್ಕೊಂಡಂಥ ಅವರು ಬರವಣಿಗೆ ಹಲವಾರು ವರ್ಷಗಳು ಅದ್ರ ಬಗ್ಗೆ ಬರೆದು ಬರವಣಿಗೆಯ ನಂತರದಲ್ಲಿ ಅವರು ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಒಂದು ಮಹಾಕಾವ್ಯವನ್ನ ರಚಿಸ್ತಾರೆ. ಇದರಲ್ಲಿ ಸುಮಾರು 23,000 ಸಾಲುಗಳು ಇರುತ್ತವೆ. 1967ರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಈ ಒಂದು ಮಹಾಕಾವ್ಯಕ್ಕೆ ಕುವೆಂಪುರವರು ತಂದುಕೊಡ್ತಾರೆ. ಕರ್ನಾಟಕಕ್ಕೆ, ಕನ್ನಡಕ್ಕೆ ಅದು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿರುತ್ತೆ. ಆಗ ಅದು ಕೇವಲ ಕುವೆಂಪುರವರ ವಿಜಯವಾಗಿರೋದಿಲ್ಲ, ಕನ್ನಡ ಸಾಹಿತ್ಯ ಇಡೀ ದೇಶದ ಬೇರೆ ಸಾಹಿತ್ಯಗಳ ಜೊತೆ ಸಮನಾಗಿ ನಿಲ್ಲಬಹುದು ಅಂತ ತೋರಿಸ್ಕೊಟ್ಟಂಥ ಒಂದು ಅಪೂರ್ವವಾದಂಥ ಕ್ಷಣವಾಗಿರುತ್ತೆ. ಕುವೆಂಪು ಕೇವಲ ಒಬ್ಬ ಕವಿ ಅಷ್ಟೇ ಆಗಿರಲಿಲ್ಲ, ಅವರು ಚಿಂತಕರಾಗಿದ್ರು, ಒಬ್ಬ ಕ್ರಾಂತಿಕಾರಿಯಾಗಿದ್ರು. 1956ರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಆಗು ಸಹ ತಮ್ಮ ಕಾರ್ಯಪ್ರವೃತ್ತಿಯನ್ನು ನಿರ್ವಹಿಸ್ತಾರೆ. ಅವರಿಗೆ ಶಿಕ್ಷಣ ಅನ್ನುವುದು ಒಂದು ರೀತಿಯ ಸ್ವತಂತ್ರ ಚಿಂತನೆ ಆಗಬೇಕು, ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನುವಂತಹ ದೃಷ್ಟಿಕೋನ ಇರುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಬರೆದಂತಹ ಸಾಲುಗಳೇ ಓ ನನ್ನ ಚೇತನ ಆಗು ನೀ ಅನಿಕೇತನ. ಯಾರಿಗೆ ತಾನೇ ಈ ಸಾಲುಗಳು ನೆನಪಿಲ್ಲ ಹೇಳಿ? ಈ ರೀತಿಯಾಗಿ ಇದ್ದಂತಹ ಕುವೆಂಪುರವರನ್ನ ಇಡೀ ದೇಶವೇ ಗೌರವಿಸ್ತಾ ಬರುತ್ತೆ. ರಾಷ್ಟ್ರಕವಿ ಹಾಗೂ ರಾಜ್ಯ ಸರ್ಕಾರ ಪಂಪ ಪ್ರಶಸ್ತಿಯನ್ನು ಕೊಡುತ್ತೆ, ಪದ್ಮಭೂಷಣ, ಪದ್ಮವಿಭೂಷಣ, ಹಾಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಒಂದಾದ ನಂತರ ಒಂದಂತೆ ಅವರಿಗೆ ಲಭಿಸ್ತಾ ಹೋಗುತ್ತೆ. ಇಂದು ಕರ್ನಾಟಕದಲ್ಲಿ ಯಾರಾದರೂ ಹೆಮ್ಮೆಯಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಅಂದರೆ ಅಲ್ಲಿ ಕುವೆಂಪುರವರಿದ್ದಾರೆ. ಕನ್ನಡವನ್ನ ಕೀಳಾಗಿ ಮಾತನಾಡುವವರ ವಿರುದ್ಧ ಯಾರಾದರೂ ನಿಂತ್ಕೊಳ್ತಿದ್ದಾರೆ ಅಂದರೆ ಅಲ್ಲಿಯೂ ಕುವೆಂಪು ಇದ್ದಾರೆ. ಯಾಕಂದರೆ ಅವರಿಗೆ ಕನ್ನಡ ಕೇವಲ ಭಾಷೆಯಾಗಿ ಮಾತ್ರ ಇರಲಿಲ್ಲ, ಅದೊಂದು ಸಂಸ್ಕೃತಿಯಾಗಿತ್ತು, ಅದೊಂದು ಆತ್ಮವಾಗಿತ್ತು, ಅವರಿಗೆ ಅದು ಬದುಕಿನ ದರ್ಶನವಾಗಿತ್ತು. ಬಹುಶಃ ಅದಕ್ಕೆ ಇಂದಿಗೂ ಸಹ ಕರ್ನಾಟಕದ ಪ್ರತಿ ಉಸಿರಿನಲ್ಲೂ ಕುವೆಂಪುರವರನ್ನು ನಾವು ಕಾಣಬಹುದು. ಮಲೆನಾಡಿನ ಒಬ್ಬ ಹುಡುಗ ತನ್ನ ಪದಗಳಿಂದ ಇಡೀ ರಾಷ್ಟ್ರವನ್ನೇ ತನ್ನತ್ತ ಸೆಳೆಯುವಂಥ ಮಾಡಿದಂಥ ಕುವೆಂಪುರವರಿಗೆ ನಮ್ಮ ನಮನಗಳು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ.